2015ರಲ್ಲಿ ಅಂಬೇಡ್ಕರ್ ರೇಂಜ್ ಅಲ್ಲಿ ಆಗಿನ ಅಮೆರಿಕನ್ ಪ್ರೆಸಿಡೆಂಟ್ ಬಾರಕ್ ಒಬಾಮಾ ಅವರು ಒಂದು ಹೊಸ ರೂಲ್ ನ ತಂದ್ರು. H4 ಡಿಪೆಂಡೆಂಟ್ ವೀಸಾದಲ್ಲಿರೋರಿಗೆ ವರ್ಕ್ ಪರ್ಮಿಟ್ ಕೊಡ್ತೀವಿ ಕೆಲವು ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಆಗಿದ್ರೆ ಅಂತ. ಅದೇ H4 EAD. ವೀಸಾಗಳ ಬಗ್ಗೆ ಮಾತಾಡೋದ್ರಿಂದ ಒಂದು ರಫ್ ಐಡಿಯಾ ಕೊಡ್ತೀನಿ. ನಾವು ಅಮೆರಿಕಾಗ್ ಬರ್ಬೇಕು ಅಂದ್ರೆ ಪಾಸ್ಪೋರ್ಟ್ ಜೊತೆಗೆ ವೀಸಾ ಕೂಡ ಇರ್ಲೇಬೇಕು. ಈ ವೀಸಾ ಐದರ್ ನೀವು ಜಸ್ಟ್ ವಿಸಿಟ್ ಮಾಡಕ್ಕಾದ್ರೂ ಇರುತ್ತೆ, ಆರ್ ಇಲ್ಲಿ ಬಂದು ಓದಕ್ಕಾಗಿರ್ಬೋದು, ಇಲ್ಲ ಅಂದ್ರೆ ಕೆಲಸ ಮಾಡಕ್ ಇರ್ಬೋದು. ಅಮೆರಿಕಾದವ್ರಿಗೆ ನಮ್ಮಿಂದ ಉಪಯೋಗ ಇದ್ರೆ ಮಾತ್ರ ಅವರು ಕೂಡ ವೀಸಾ ಕೊಡ್ತಾರೆ. ಎಸ್ಪೆಷಲಿ ಅವ್ರಿಗೆ ಬೇಕಾಗಿರೋದು ಡಾಕ್ಟರ್ಗಳು, ಇಂಜಿನಿಯರ್ಗಳು ಮೇನ್ ಆಗಿ. ಬೇರೆ ಪ್ರೊಫೆಷನ್ ಅವ್ರಿಗೆ ವೀಸಾಗಳು ಸಿಗೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಾನಿಲ್ಲಿ ತೋರಿಸ್ತಿರೋದು ನಮ್ಮ ಫ್ರಿಸ್ಕೋ ಸಿಟಿ ಲೈಬ್ರರಿನ. ನನ್ಗೂ ಕೂಡ H4 EAD ಬಂದ್ಮೇಲೆ ನಾನ್ ಬರ್ತಾ ಇದ್ದಿದ್ದು ನಮ್ಮ ಸಿಟಿ ಲೈಬ್ರರಿಗಳಿಗೆ. ಮನೇಲೇ ಇದ್ರೆ ಅದು ಇದು ಕೆಲಸದಲ್ಲೇ ಬ್ಯುಸಿ ಹೋಗುತ್ತೆ ಅಂತ ಹೇಳಿ ಲೈಬ್ರರಿಗೆ ಬಂದು ಕೂತ್ಕೊಂಡು ಪ್ರಶಾಂತವಾಗಿ ನೆಕ್ಸ್ಟ್ ನನ್ನ ಜರ್ನಿ ಏನು ಅಂತ ಯೋಚನೆ ಮಾಡ್ತಿದ್ದ ಜಾಗ. ಲೈಬ್ರರಿ ಹೇಗಿದೆ ಅನ್ನೋದ್ರ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ.